ಮೊಕ್ಕೆ ಕೆಳಗೆ ಒಂದು ಮೊಕ್ಕೆ ಮೇಲೆ ಒಂದು ಸುತ್ತು ಹಾಕಿ ಇದನ್ನು ತಿರುಗಿಸಿ ತರುವುದು. ಆಗ ಮೊದಲಿನ ಮೊಕ್ಕೆ ಮೇಲೆ ಬಂತು, ನಂತರದ ಮೊಕ್ಕೆ ಕೆಳಗೆ ಬಂತು. ಆ ನಂತರ ಇದಕ್ಕೆ ಈ ತರ ಒಂದು ಉರುಳು ಹಾಕುದು. ಹೀಗಿಟ್ಟು ಉರುಳು ಹಾಕೋದು. ಸರ್, ಈಗ ಮಲ್ಲಿಗೆಗಳನ್ನ ಮಾರಾಟ ಮಾಡುದು ಚೆಂಡು ಅಥವಾ ಅಟ್ಟೆ ಲೆಕ್ಕ? ಸರ್, ಒಂದು ಚೆಂಡು ಅಂದ್ರೆ ಎಷ್ಟು ಹೂಗಳಿರ್ತವೆ? ಒಂದು ಚೆಂಡುವಲ್ಲಿ 800 ಹೂ ಇರುತ್ತೆ. 800 ಹೂ. ಈಗ ಇಲ್ಲಿಗ ಒಟ್ಟು 4 ಚೆಂಡು ಇದೆಯಲ್ಲ ಸರ್? 1 2 3 4 4 ಚೆಂಡು ಒಟ್ಟು ಸೇರಿದ್ರೆ ಒಂದು ಅಟ್ಟೆ ಅಂತ ಆಗುತ್ತೆ. ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಬಂಟಕಲ್ಲು ಸಮೀಪದ ಸಣಂಬೈಲು ಎನ್ನುವಂತಹ ಊರಲ್ಲಿದ್ದೇನೆ. ಸೊ ಇವರ ಪರಿಚಯ ನಿಮ್ಗೆ ಇದ್ದೇ ಇದೆ. ಇತಿಹಾಸ ತಜ್ಞರು, ಪ್ರಾಗೈತಿಹಾಸಿಕ ತಜ್ಞರು ಅಂತಾನೆ ನಾವು ಹೇಳ್ಬೋದು. 3000-4000 ವರ್ಷಗಳ ಹಿಂದೆ ನಮ್ಮ ಕರಾವಳಿಯಲ್ಲಿ ಜನರ ವಾಸದ ಕುರುಹುಗಳನ್ನ ಹುಡುಕುವವರು, ಅಧ್ಯಯನ ಮಾಡುವವರು, ಮನೆಯಲ್ಲೇ ಇದ್ದುಕೊಂಡು, ಊರಲ್ಲೇ ಇದ್ದುಕೊಂಡು ಕೃಷಿಯಲ್ಲಿ ತೊಡಗಿಕೊಂಡವರು. ಸೊ ಈಗ ಅವರ ಪ್ರಧಾನವಾದಂತಹ ಒಂದು ವ್ಯವಸಾಯ ಮಲ್ಲಿಗೆ. ಕಳೆದ ಸಲ ಮಲ್ಲಿಗೆಯ ಬಗ್ಗೆ, ಬೆಳೆಗಳ ಬಗ್ಗೆ ವಿಡಿಯೋವನ್ನ ಮಾಡಿದ್ವಿ. ಜನ ಎಷ್ಟು, ಒಂದು 5-6 ಲಕ್ಷ ಜನ ಅದನ್ನ ನೋಡಿದ್ದಾರೆ. ಅದರಲ್ಲಿ ಒಂದು ಹೂ ಕಟ್ಟುವುದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಅಂತ. ನಮ್ಗೆ ಸರಳ ಅಂತ ಅನಿಸಿದ್ರು, ಖಂಡಿತ ನನಗೂ ಕೂಡ ಹೂ ಕಟ್ಟಲಿಕ್ಕೆ ಬರಲ್ಲ. ಸಾಮಾನ್ಯವಾಗಿ ಅದು ಮಹಿಳೆಯರ ಕೆಲಸ ಅಂತಾನೆ ಗುರುತಿಸ್ಕೊಂಡಿದ್ರು ಕೂಡ ಸುಭಾಷ್ ನಾಯ್ಕರು ಇವತ್ತಿಗೂ ಕೂಡ ಅದನ್ನ ಹೂ ಕಟ್ಟುತ್ತಾರೆ, ಅದನ್ನ ಮಾರಾಟ ಮಾಡ್ತಾರೆ. ಬನ್ನಿ ಇವತ್ತು ಹೂ ಕಟ್ಟುವ ಕಲೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಈ ಹೂ ಕಟ್ಟುವುದು ಹೇಗೆ? ಎಲ್ರಿಗೂ ಕೂಡ ಬರುತ್ತಾ ಅಥವಾ ಸುಲಭನ, ಕಷ್ಟನ? ತುಂಬಾ ಸುಲಭ ಹೂ ಕಟ್ಟುವುದು. ಇದಕ್ಕೆ ಮುಖ್ಯವಾಗಿ ಒಂದು ಹೂ ಚೆನ್ನಾಗಿರ್ಬೇಕು. ಆದ್ರೆ ಈ ತರ ದೊಡ್ಡ ಮೊಕ್ಕೆ ಬಂದು ಕೆಲವೊಂದು ಮೊಕ್ಕೆ ಚೆನ್ನಾಗಿರುವುದಿಲ್ಲ. ಇದಾದ್ರೆ ದೊಡ್ಡ ದೊಡ್ಡ ಮೊಕ್ಕೆ ಬಂದಿದೆ, ಈ ತರ ಇರಬೇಕು. ಇದು ಕಟ್ಲಿಕ್ಕೆ ಕದಳಿ ಅಥವಾ ನಾವು ಪುಟ್ಬಾಳೆ ಅಥವಾ ಏಲಕ್ಕಿ ಬಾಳೆ, ಬಾಳೆಯ ಈ ಬಡ್ಕಳದ್ದೆಲ್ಲ ಇದ್ರಲ್ಲಿ ಬರಲ್ಲ. ಬಡ್ಕಳದ್ದೆಲ್ಲ ನೂಲಲ್ಲೇ ಬರುತ್ತೆ. ಶಂಕರಪುರ ಮಲ್ಲಿಗೆ ಬಾಳೆ ಹಗ್ಗದಲ್ಲಿ ಬರುದು. ಈ ರೀತಿ ನೀವು ಉಂಡೆ ಮಾಡಿಟ್ಟಿದ್ದೀರಲ್ಲ. ಈ ಏಲಕ್ಕಿ ಬಾಳೆ ಗೊನೆ ಹಾಕಿದ ಮೇಲೆ ಅದನ್ನು ಕಡ್ದಾದ್ಮೇಲೆ ಅದರ ಬಾಳೆ ದಿಂಡು ಒಂದೊಂದೇ ಹಾಳೆ ಅದನ್ನು ಬಿಡಿಸಿ 5-6 ದಿನ ಬಿಸಿಲಲ್ಲಿ ಒಣಗಿಸಿ ಆ ನಂತರ ನಮ್ಗೆ ಬೇಕಾದಾಗೆ ನಾವು ಈ ತರ ಹಗ್ಗ ಮಾಡ್ಕೋತೇವೆ. ಈ ತರ ಉಂಡೆ ಕಟ್ಕೊಂಡ್ರೆ ಸುಲಭ. ಇದು ಕಟ್ಟೋದು ಸುಲಭ, ಅಷ್ಟೇನು ಕಷ್ಟ ಏನಿಲ್ಲ. ಒಂದು ಮೊಕ್ಕೆ ಕೆಳಗೆ ಒಂದು ಮೊಕ್ಕೆ ಮೇಲೆ ಇಡುದು. ಒಂದು ಮೊಕ್ಕೆ ಕೆಳಗೆ ಒಂದು ಮೊಕ್ಕೆ ಮೇಲೆ ಒಂದು ಸುತ್ತು ಹಾಕಿ ಇದನ್ನು ತಿರುಗಿಸಿ ತರುವುದು. ಆಗ ಮೊದಲಿನ ಮೊಕ್ಕೆ ಮೇಲೆ ಬಂತು, ನಂತರದ ಮೊಕ್ಕೆ ಕೆಳಗೆ ಬಂತು. ಆ ನಂತರ ಇದಕ್ಕೆ ಈ ತರ ಒಂದು ಉರುಳು ಹಾಕುದು. ಹೀಗಿಟ್ಟು ಉರುಳು ಹಾಕೋದು. ಕೆಳಗೆ ಒಂದು ಮೇಲೆ ಹಾಕಿ ತಿರುಗಿಸಿ ಇನ್ನೊಂದು ಉರುಳು ಹಾಕುದು. ಸರ್, ಈಗ ಮಲ್ಲಿಗೆಗಳನ್ನ ಮಾರಾಟ ಮಾಡುದು ಚೆಂಡು ಅಥವಾ ಅಟ್ಟೆ ಲೆಕ್ಕ? ಸರ್, ಒಂದು ಚೆಂಡು ಅಂದ್ರೆ ಎಷ್ಟು ಹೂಗಳಿರ್ತವೆ? ಒಂದು ಚೆಂಡುವಲ್ಲಿ 800 ಹೂ ಇರುತ್ತೆ. 800 ಹೂ. ಈಗ ಇಲ್ಲಿಗ ಒಟ್ಟು 4 ಚೆಂಡು ಇದೆಯಲ್ಲ ಸರ್? 1 2 3 4 4 ಚೆಂಡು ಒಟ್ಟು ಸೇರಿದ್ರೆ ಒಂದು ಅಟ್ಟೆ ಅಂತ ಆಗುತ್ತೆ. ಅಟ್ಟೆ ಅಂದ್ರೆ 3200 ಹೂಗಳಾಯ್ತು. ಸರ್, ಈಗ ಈ ಮಲ್ಲಿಗೆ ಕೃಷಿಯನ್ನೇ ನಂಬಿಕೊಂಡು ಬದುಕಬಹುದಾ ಸರ್? ಅಲ್ಲ, ಈ ಭಾಗದಲ್ಲಿ, ಕರಾವಳಿ ಭಾಗದಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆದ್ರೆ ಇವುಗಳನ್ನೇ ನಂಬಿಕೊಂಡು ಜೀವನ ಮಾಡಬಹುದಾ? ಮಾಡಬಹುದು, ಆದ್ರೆ ಅದ್ರ ಹಿಂದ್ಗಡೆನೆ ಇರ್ಬೇಕಾಗತ್ತೆ ಅಷ್ಟೇ. ಸುಮ್ಮನೆ ನೆಟ್ಟು ಏನು ಮಾಡದೆ ಹೂ ಆಗುದಿಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ. ಸ್ವಲ್ಪ ಕಷ್ಟಪಟ್ರೆ ಮಾಡಬಹುದು. ಮತ್ತೆ ದರ ಕೂಡ ಬೀಳ್ಬೇಕು. ಅಂದ್ರೆ ಸೀಸನ್ ಅಲ್ವಾ, ಅದು ಒಂದೇ ರೀತಿ ಇರುತ್ತೆ ಅಂತ ಖಂಡಿತವಾಗಿಲ್ಲ. 80 ರೂಪಾಯಿಂದ 2100 ತನಕ ರೇಟ್ ಬೀಳುತ್ತೆ. ಸರ್, ನಾನು ಹಿಂದೆ ಇರುವಾಗ ಅಂದ್ರೆ ಅಟ್ಟಿಗೆ 80 ರೂಪಾಯಿ. ಅದೇ ಅಂದ್ರೆ 20 ರೂಪಾಯಿ ಲೆಕ್ಕದಲ್ಲಿ ಈಗಲೂ ಬರುತ್ತಾ? ಬರುತ್ತೆ. ಸರ್, ನಾವು ಒಂದೊಂದು ಚೆಂಡಿಗೆನೆ ಎಷ್ಟು 400-500 ರೂಪಾಯಿ ಕೊಡ್ತೀವಿ, ಅದು 20 ರೂಪಾಯಿಗೂ ಬರುತ್ತಲ್ವಾ? ಅಲ್ಲ, ಒಂದು ಚೆಂಡಿಗೆ 1000 ಕೊಟ್ಟು ತಗೊಂಡವರು ಇದ್ದಾರೆ. ಒಂದು ಚೆಂಡಿಗೆ ಖಾಲಿ ಈ 4ರಲ್ಲಿ ಖಾಲಿ ಇಷ್ಟಕ್ಕೆ ಒಂದಕ್ಕೆ 1000 ರೂಪಾಯಿ ಅಲ್ಲ? ಅಂದ್ರೆ ನಿಮ್ಗೆ ಸೀಸನ್ ಟೈಮ್ ಅಲ್ಲಿ, ಅಂದ್ರೆ ಚಳಿಗಾಲದ ಟೈಮ್ ಅಲ್ಲಿ ಹೂ ಆಗುದಿಲ್ಲ, ತುಂಬಾ ಕಡಿಮೆ. ತುಂಬಾ ಫಂಕ್ಷನ್ ಗಳೆಲ್ಲ ಇದ್ರೆ ಆವಾಗ ಹೂ ಬೇಕೇ ಆಗಿರುತ್ತೆ. ಆವಾಗ ಆತರ ರೇಟ್ ಆಗುತ್ತೆ. ಮತ್ತೀಗ 2000 ಗರಿಷ್ಠ ಬೆಲೆ ಇದೆ, ಹಾಗಂತ 2000 ದಿನಾಲು ಹಾಕುದಿಲ್ಲ. ಸರ್, ಒಂದು ವರ್ಷದಲ್ಲಿ ಎಷ್ಟು ಸಲ ಅದೊಂದು 2000 ಬರುತ್ತೆ? ಅಂದ್ರೆ ಅಟ್ಟೆಗೆ 2000 ಅಲ್ಲ? ಅಟ್ಟೆಗೆ ಒಂದು 15 ದಿನ ಹಾಕ್ಬೋದು ಅಷ್ಟೇ. ಇಡೀ 365 ದಿನದಲ್ಲಿ ಒಂದು 15 ದಿನ ಮಾತ್ರ ಸರ್. ಆದ್ರೆ ಈಗ ಒಮ್ಮೆ ಗಿಡದಲ್ಲಿ ಹೂ ಆಗ್ಲಿಕ್ಕೆ ಶುರು ಆದ್ರೆ ಅದು 365 ದಿನವೂ ಕೂಡ ಹೂ ಬಿಡ್ತಾ ಇರತ್ತಾ?
ಅಂದ್ರೆ ನಿಮ್ಗೆ ಚಳಿಗಾಲದಲ್ಲಿ ಹೂ ಕಡಿಮೆ, ಕಮ್ಮಿ ಅಂದ್ರೆ ಹೆಚ್ಚು ಕಮ್ಮಿ ಇರುತ್ತೆ, ಬಟ್ ಕಮ್ಮಿ ಇರುತ್ತೆ. ಚಳಿಗಾಲದಲ್ಲಿ ತುಂಬಾ ಕಡಿಮೆ, ಬೇಸಿಗೆ ಕಾಲದಲ್ಲಿ ತುಂಬಾ ಹೂ ಆಗುತ್ತೆ. ಮತ್ತೆ ಈಗ 15 ದಿನ ತುಂಬಾ ಹೂ ಆಗುತ್ತೆ, 10 ದಿನ ಪುನಃ ಟೈಮ್ ಬೇಕು ಅದಕ್ಕೆ ಚಿಗುರ್ಲಿಕ್ಕೆ. ಇದು ಸುಲಭ ಅಂತ ಅನಿಸಿದ್ರು, ತುಂಬಾ ತಾಳ್ಮೆ ಬೇಕಲ್ವಾ? ಗಂಟೆಗೆ ಒಂದು 3-3.5 ಚೆಂಡು ಕಟ್ತೇವೆ ನಾವು. ಒಂದು ಗಂಟೆಗೆ ಒಬ್ರು 3.5 ಚೆಂಡು ಕಟ್ಬೋದಲ್ಲ? ನಾವು ಕಟ್ತೇವೆ, ಕೆಲವರು ಜಾಸ್ತಿ ಕೂಡ ಕಟ್ಟುವರಿದ್ದಾರೆ. ಕೌಶಲ್ಯ, ಎಕ್ಸ್ಪೀರಿಯನ್ಸ್ ಅಲ್ವಾ? ಹೌದು. ಈಗ ನಾವೆಲ್ಲ 2 ಮೊಕ್ಕೆ ತಗೊಂಡು ಒಮ್ಮೆಲೆ ಇಡ್ತೇವೆ, ಕೆಲವರು ಒಂದೊಂದೇ ಮೊಕ್ಕೆ ಇಡ್ತಾರೆ. ಹೂ ಚಂದ ಇರಬೇಕು, ಹಗ್ಗ ಒಳ್ಳೆ ಇರಬೇಕು, ಕಟ್ಬೋದು. ಸ್ವಲ್ಪ ಹಗ್ಗಕ್ಕೆ ನೀರು ಹಾಕೊಂಡು. ಇಲ್ಲೀಗ ನಿಮ್ಮಲ್ಲಿ ನೀವು ಸ್ಪೀಡಾ ನಿಮ್ಮ ಅಮ್ಮ ಸ್ಪೀಡಾ? ಮತ್ತೆ ಕಟ್ಟಿದ್ದು ಚಂದ ಆಗ್ಬೇಕು. ಹೌದೌದೌದು, ನನಗೆ ಈ ರೀತಿ ನೋಡ್ಲಿಕ್ಕೆ ಬಹಳ ಚಂದ. ಅದ್ ನೀವು ಚೆಂಡಾಗಿ ಮಾಡೋದಕ್ಕಿಂತ ಮುಂಚೆ ಒಮ್ಮೆ ಬರ್ಲಿ ಚಂದ್ರಿಕಾ ಮಾಡ್ಕೊಂಡ್ರೆ ಚೆಂಡು ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ಚಂದ್ರಿಕಾ ಅಂತ ಹೇಳುದ? ಚೆಂಡು ಅಂತ ಹೇಳುದು. ಚಂದ್ರಿಕೆ ಅಂದ್ರೆ ವೃತ್ತಾಕಾರ. ಒಟ್ಟಿಗೆ ನಂಗೊಂದು ನೆಲದಲ್ಲಿ 35 ಇದೆ, ಮತ್ತೆ ಗಿಡದಲ್ಲಿ ಒಂದಷ್ಟು ಇದೆ, ಒಂದು 100-150 ಗಿಡ ಇದರಲ್ಲಿದೆ, ಗ್ರೋ ಬ್ಯಾಗ್ ಅಲ್ಲಿ. ಮತ್ತೆ ಎಲ್ಲದರಲ್ಲೂ ಒಂದೇ ಸಲ ಹೂ ಆಗುದಿಲ್ಲ, ಸ್ವಲ್ಪ ಹಿಂದೆ ಮುಂದೆ ಆಗೋದ್ರಿಂದ ಒಂದೇ ರೇಂಜ್ ಅಲ್ಲಿ ಹೂ ಆಗ್ತಾ ಇರುತ್ತೆ. ಹಾಗೆ ಆದ್ರೇನೆ ಒಳ್ಳೇದು. ಈಗ ಕೆಲವೊಮ್ಮೆ ತುಂಬಾ ಹೂ ಆಗ್ಬಿಟ್ಟು ದರ ಇದ್ದಿಲ್ಲ ಅಂದ್ರೆ ವೇಸ್ಟ್ ಅಲ್ವಾ? ಹೌದೌದೌದು ಸರ್. ಈಗ ನಿಮ್ಗೆ ಜಾಸ್ತಿ ಅಂದ್ರೆ ಈಗ ಅದೇ ಒಳ್ಳೆ ಇದ್ರಲ್ಲಿ ಸೀಸನ್ ಅಲ್ಲಿ ಒಂದು 12 ಚೆಂಡುವರೆಗೆ ಆಗತ್ತೆ. ಹೌದು, ನಂಗೆ ಅಷ್ಟು ಸಾಕು. ಅಂದ್ರೆ 4 ಅಟ್ಟಿ. ಆಮೇಲೆ ಕಮ್ಮಿ ಅಂದ್ರೆ ಎಷ್ಟಾಗುತ್ತೆ? ಕಮ್ಮಿ ಅಂದ್ರೆ ಒಂದು 2-3 ಚೆಂಡು ತನಕ. 2-3 ಚೆಂಡು ಅಂತೂ ಮಿನಿಮಮ್ ಬರುತ್ತಲ್ಲ? ಅಂದ್ರೆ ಆದ್ರೆ ಒಂದು ಕಮ್ಮಿ ಆದ ಸಂದರ್ಭದಲ್ಲಿ ನಿಮ್ಗೆ ಬೆಲೆ ಜಾಸ್ತಿ ಇರುತ್ತಲ್ಲ? ಲಾಭ ನಮ್ಗೆ. ಈಗ ನೀವು 12 ಇದಾದ್ರೂ ಕೂಡ ಬೆಲೆ ಒಂದಷ್ಟು ಕಮ್ಮಿ ಸಿಗತ್ತೆ. ಈಗ ಕೆಲವರು ಇಲ್ಲಿ ಇದ್ದಾರೆ, 40-50 ಚೆಂಡು ಹೂ ತೆಗೆಯುವವರು ಇದ್ದಾರೆ. ದರ ಬಿದ್ದಿಲ್ಲ ಅಂದ್ರೆ ಮತ್ತೆ ಅಷ್ಟು ಕೊಯ್ದು ಕಟ್ಲಿಕ್ಕೆ ಜನ ಬೇಕು, ಇಬ್ಬರು. ನಮ್ಗೆ 40-50 ಚೆಂಡು ಆಗುದು ಬೇಡ, 10 ಚೆಂಡು ಹಾಕಿದ್ರೆ ಸಾಕು, ದಮ್ಮನೆ ಸಾಕು. ಇನ್ನು ನೋಡಿ, ಇನ್ನು ಮೇ ಜೂನ್ 2 ತಿಂಗಳು ಫಂಕ್ಷನ್ ಇಲ್ಲ, ಮೌಢ್ಯ ಅಧಿಕ ಏನೋ ಎಲ್ಲ ಇದೆ. 2 ತಿಂಗಳು ರೇಟ್ ಇಲ್ಲ, ತುಂಬಾ ಕೆಳಗೆ ಬರುತ್ತೆ. ಮತ್ತೆ ಇದು ಸೀಸನ್ ಕೂಡ, ಹೂವಿನ ಸಪ್ಲೈ ಜಾಸ್ತಿ ಇರುತ್ತೆ. ಅಮ್ಮ, ನಿಮ್ಮ ಹೆಸರೇನು? ಶಾಂತ. ನಿಮ್ಗೆ ಈಗ ಎಷ್ಟು ವಯಸ್ಸು? 61. ನೀವು ಎಷ್ಟು ವರ್ಷದಿಂದ ಈ ಮಲ್ಲಿಗೆಯ ಕೆಲಸವನ್ನ ಮಾಡ್ತಾ ಇದ್ದೀರಿ? ನಾವು 7-8 ವರ್ಷ ಮಾಡ್ತಾ ಇದ್ದೀವಿ. 7-8 ವರ್ಷದಿಂದ? 8 ವರ್ಷದಿಂದ. ನಿಮ್ಗೆ 7-8 ವರ್ಷ? ನನಗೆ 8 ವರ್ಷ. ಆವಾಗದಿಂದ ನಾವು ಮಲ್ಲಿಗೆ ಕೃಷಿ ಮಾಡ್ತಾ ಇದ್ದೀವಿ. ಈ ರೀತಿ ಸುತ್ತುವಾಗ್ಲೂ ಕೂಡ ಒಂದಷ್ಟು ಗಮನಿಸ್ಬೇಕಲ್ಲ, ಅಂದ್ರೆ ಆಚೆ ಈಚೆ ಆಗಿರೋದನ್ನ ಸ್ಟ್ರೈಟ್ ಮಾಡೋದು. ಅಂದ್ರೆ ಇದು ಕೆಳಗಡೆ ಎಕ್ಸ್ ತರ ಬರುತ್ತೆ. ನೀವು ಉರುಳು ಹಾಕಿದ್ದು. ಇಲ್ಲಿ ಇದು 2 ಲೈನ್ಸ್ ತರ ಬರುತ್ತೆ. ಓಕೆ. ಬಂದ್ರೆ ಚೆಂಡು ಚಂದ ಕಾಣುತ್ತೆ. ಹಾಗೆ ಆಚೆ ಈಚೆ ಆಗಬಾರ್ದಲ್ಲ? ಸರಿ, ಈಗ ನಾವು ಕೊಳ್ಳಿಕ್ಕಲ್ಲದೆ ಇದ್ರು ಕೂಡ ಈಗ ಹವ್ಯಾಸಿಗರಿಗೆ ಈಗ ನಿಮ್ಮಲ್ಲಿರುವಂತಹ ಗ್ರೋ ಬ್ಯಾಗ್ ಅಲ್ಲಿ ಬೆಳೆಸಿದಂತ 1-2 ಗಿಡ ತಗೊಂಡೋದ್ರು ಡೈಲಿ ಒಂದು ಗಿಡದಲ್ಲಿ 100-150 ಹೂ ಬರುತ್ತೆ ಅಂದ್ರೆ, ಸೊ ನಾವು ಮಾರಾಟ ಮಾಡದೇ ಇದ್ರು ಕೂಡ ನಮ್ಮ ಮನೆ ದೇವರಿಗೆ ಒಂದು ಯಾವತ್ತಿಗೂ ಶಂಕರಪುರ ಮಲ್ಲಿಗೆ ಒಂದು ಘಮಲನ್ನ ಇದು ಮಾಡ್ಬೋದಲ್ಲ ಸರ್? ಖಂಡಿತ ಮಾಡ್ಬೋದು. ಭಾರಿ ಖುಷಿ ಆಗುತ್ತೆ ನೋಡ್ಲಿಕ್ಕೆ. ಹಾಗೆ ಮಾಡಿದ್ರೆ ಚೆಂದ ಮಾಡ್ಲಿಕ್ಕೆ. ಹೌದಾ? ನಿಮ್ಗೆ ಈ ರೀತಿ ಸ್ಟ್ರೈಟ್ ತರ ಬರುತ್ತಲ್ಲ? ಬರುತ್ತೆ. ಸರಿ, ಈಗ ನೀವು ಕಟ್ಟುವಂತಹ ಮಲ್ಲಿಗೆ ಯಾವ ದೇವರ, ಯಾವ ಧರ್ಮದ, ಯಾವ ನಂಬಿಕೆಯ ಭಾಗವಾಗಿ ಯಾವ ಹೋಗುತ್ತಾ ಸರ್? ಈಗ ಮಲ್ಲಿಗೆಗಳಿಗೆ ರೇಟು ಈಗ ನಾವು ಅದೇ ಸೀಸನಲ್ ಆಗಿ ಬೇರೆ ಬೇರೆ ರೇಟ್ ಆಗುತ್ತೆ. ಸೊ ಕೃಷಿಕರಿಗೆ ಹೇಗೆ ಸಿಗುತ್ತೆ? ನಮ್ಮ ಈ ಕಟ್ಟೆಗೆ ಅಂತ ನೀವು ಕೊಡ್ತೀರಲ್ಲ, ಅವರಿಗೆ ಎಷ್ಟಿದಾಗುತ್ತೆ? ಮತ್ತೆ ಅಂಗಡಿಯವರ ಅಂದಾಜು ಒಂದು ಎಷ್ಟಕ್ಕೆ ಮಾಡ್ತಾರೆ ಸರ್? ಹೇಗೆ ಮಾಡ್ತಾರೆ? ಈಗ ನಮ್ಗೆ ಕನಿಷ್ಠ ಬೆಲೆ ಅಟ್ಟೆಗೆ 80ರಿಂದ ಗರಿಷ್ಠ 2100 ತನಕ ರೇಟ್ ಆಗುತ್ತೆ. ಈಗ 80 ರೂಪಾಯಿ ರೇಟ್ ಹಾಕಿದ್ರೆ 20 ರೂಪಾಯಿ ಕಟ್ಟೆ ಅವರ ಕಮಿಷನ್, 60 ರೂಪಾಯಿ ನಮ್ಗೆ. ಅಂದ್ರೆ ಒಂದು ಚೆಂಡಿಗೆ 15 ರೂಪಾಯಿ ಆಗುತ್ತೆ. ಆವಾಗ ನಮ್ಗೆ ಲಾಸ್. ಯಾಕಂದ್ರೆ ನಾವು ಬೇರೆಯವರಿಗೆ ಕೊಯ್ದು ಕಟ್ಟಲಿಕ್ಕೆ ಕೊಟ್ರೆ ಕೊಯ್ದವರಿಗೆ 15 ರೂಪಾಯಿ ಕೊಡ್ಬೇಕು, ಕಟ್ಟಿದವರಿಗೆ 15 ರೂಪಾಯಿ ಕೊಡ್ಬೇಕು. 15 ರೂಪಾಯಿ ಕೈಯಿಂದ ಹೋಗುತ್ತೆ, ಪ್ಲಸ್ ಹಗ್ಗ. ಒಂದು ಹಾಳೆ ಹಗ್ಗಕ್ಕೆ 10ರಿಂದ 12 ರೂಪಾಯಿ ಇದೆ. ಆ ನಂತರ
430 ಎಲ್ಲ ಹಾಕಿದ್ರೆ 400 ರೂಪಾಯಿ ನಮಗೆ, 30 ರೂಪಾಯಿ ಅವರಿಗೆ. ಹಾ 850 ಹಾಕಿದ್ರೆ 50 ರೂಪಾಯಿ ಕಟ್ಟೆಯವರಿಗೆ, 800 ರೂಪಾಯಿ ನಮಗೆ. ಓಹೋ 1200 ಮೇಲೆ ಬಿದ್ದರೆ, ಈಗ 1300ರಿಂದ 2100 ತನಕ ಬಿದ್ದರೆ ಹಾ 100 ರೂಪಾಯಿ ಅವರಿಗೆ, ಹಾ ಕಟ್ಟೆಯವರಿಗೆ. ಹಾ ಉಳಿದಿದ್ದು ನಮಗೆ. ನಿಮ್ಗೆ ಈಗ 2100 ಹಾಕುವಾಗ ಹೂ ಇರುವುದಿಲ್ಲ. ಹಾ ಆಗ ಅರ್ಧ ಚೆಂಡು ಕೂಡ ಇರ್ತದೆ. ಎಷ್ಟು ಜನರಿಗೆ ಹೂವು ಕೈದಾಗಿರ್ತದೆ, ಬಂದಾಗಿರ್ತದೆ. 2100 ಹಾಕಿ ಏನು ಪ್ರಯೋಜನ? ಹಾ ಹಾ ಇದೀಗ ಚೆಂಡು ನೋಡಿ, ಇವರು ಮೇಡಮ್ ನೀವೀಗ ಅಂದಾಜಲ್ಲೇ ಚೆಂಡು ಅಂತ ಇದು ಮಾಡೋದಾ ಅಥವಾ ಅದಕ್ಕೆ ಏನಾದ್ರು ಲೆಕ್ಕ ಇದೆಯಾ? ಇಲ್ಲ, ಅಂದಾಜಲ್ಲಿ ಮಾಡೋದು. ಹಾ 6 ಸುತ್ತು ಇಡ್ತೇವೆ. 6 ಸುತ್ತು. ಓಕೆ. ಹಾ ಒಂದು ಚೆಂಡು ಅಂದ್ರೆ 6 ಸುತ್ತು ಅಲ್ವಾ? 800 ಹೂವು. ಹಾ ಅಂದ್ರೆ ಅದು ಡೈಲಿ ಚೆಂಡು ಹಾಕಿ ಹಾಕಿ ಅಭ್ಯಾಸ ಆಗಿರುತ್ತೆ. ಹಾ ಹಾಗಾಗಿ ಒಂದು ಗೇಣ್ ಇಟ್ಟದ್ದು ಅದು 800 ಹೂ ಬರುತ್ತೆ. ಹಾ ಒಂದು 10-20 ಹೂ ಜಾಸ್ತಿ ಹೆಚ್ಚು ಕಡಿಮೆ ಬರುತ್ತೆ. ಹಾ ಸರ್, ಅಂಗಡಿಗಳಲ್ಲಿ ಮಾತ್ರ ಒಂದಷ್ಟು ಬದಲಾವಣೆ ಮಾಡ್ತಾರಲ್ಲ, ಸುತ್ತು ಕಮ್ಮಿ ಮಾಡ್ತಾರೆ, ರೇಟ್ ಮಾತ್ರ ಜಾಸ್ತಿನೇ ಇರುತ್ತೆ. ಈಗ ನಾವು ಕೊಡುವಾಗ 6 ಸುತ್ತು ಕೊಡ್ತೇವೆ. ಹಾ ಅವರು ಒಂದ್ ಸ್ವಲ್ಪ ಬಿಡಿಸಿ ಸ್ವಲ್ಪ ಎಳೆದು ಒಂದ್ ಸುತ್ತು ತೆಗೆದು ಕೊಡ್ತಾರೆ. ಅಲ್ಲಿಂದ ಮಾರ್ಕೆಟಿಗೆ ಹೋಗುವಾಗ ಅವರೊಂದು ಅಲ್ಲಿ 10 ಸುತ್ತು ತೆಗಿತಾರೆ. ಹಾ ಇಲ್ಲಿಗ ಚೆಂಡು ರೆಡಿ ಆಗುತ್ತೆ. ಸೊ 4 ಚೆಂಡು ಆದ ಕೂಡಲೇ ಅದನ್ನ ಅಟ್ಟಿ ತರ ಕಟ್ಟುತ್ತಾರೆ. ಇವತ್ತು ಈಗ ಎಷ್ಟು, ಒಂದು 12 ಚೆಂಡು ಆಯ್ತಲ್ಲ? ಹಾ ಅಂದ್ರೆ 3 ಅಟ್ಟಿ. ಸೊ ನೀವು ಈ ರೀತಿ ಒಂದು ಚೀಟಿ ಒಂದು ಬರೆದು ಚೀಟಿ ಕೊಡೋದು ಅಷ್ಟೇ. 12 ಮಲ್ಲಿಗೆ ಹಾ. ಸುಭಾಸ್ ಅಂತ ಹೇಳಿ ಕೊಡ್ತಾರೆ. ಅದವರಲ್ಲಿ ಪುಸ್ತಕದಲ್ಲಿ ಬರ್ದಿರ್ತಾರೆ. ಹಾ ಹಾ ಮತ್ತೆ ಅಡ್ಡಕ್ಕೆ ಒಂದು ಕಟ್ತೀರಲ್ಲ? ಬಟ್ಟೆಗೆ ಕಟ್ಟಬೇಕು.